ಇಂದಿನ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಅರೈವಲ್ಸು ಕಡಿಮೆ ಬಂದಿದೆ. ಈರುಳ್ಳಿ ಅರೈವಲ್ಸ್ ಕಡಿಮೆ ಬಂದಿದೆ ಅಂದರೆ ರೇಟು ಜಾಸ್ತಿ ಆಗಿರುತ್ತಾ ಅಥವಾ ಕಡಿಮೆ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ. ನಿನ್ನೆಗೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಈರುಳ್ಳಿ ಅರೈವಲ್ಸ್ ಇವತ್ತು ತೀರಾ ಕಡಿಮೆ ಬಂದಿದೆ. ನೋಡ್ತಾ ಹೋಗೋಣ, ಚೆಕ್ ಮಾಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಇವತ್ತಿನ ಮಾರ್ಕೆಟ್ನಲ್ಲಿ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ, ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ, ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 16/7/2025 ಬುಧವಾರ. ಇವತ್ತಿನ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 9 ರೂಪಾಯಿ ಕೆಜಿ ಇದೆ. ಕೇವಲ 9 ರೂಪಾಯಿಗೆ 1 ಕೆಜಿ ಈರುಳ್ಳಿ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 900 ರೂಪಾಯಿ ಆಗುತ್ತೆ. ಇದನ್ನ ನೀವು ನೋಡಬಹುದು. ಚಿತ್ರದುರ್ಗದಿಂದ ಇವತ್ತು ಈರುಳ್ಳಿ ಬಂದಿದೆ. ಸೊ ಇದಕ್ಕೆ 11 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ. ಇವತ್ತಿನ ಮಾರ್ಕೆಟ್ನಲ್ಲಿ ಬೇರೆ ಕಡೆಯಿಂದ ಬಂದಿದೆ ಅಂದರೆ ಅದು ಚಿತ್ರದುರ್ಗದಿಂದ ಬಂದಿರುವಂಥದ್ದು ಈರುಳ್ಳಿ. ನೋಡಬಹುದು, ಫ್ರೆಶ್ ಆಗಿದೆ. ಹಾಗೆಯೇ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 14 ರೂಪಾಯಿ ಕೆಜಿ ಇದೆ, 1400 ರೂಪಾಯಿ ಆಗುತ್ತೆ. ನೋಡಬಹುದು, ಈರುಳ್ಳಿ ಕೂಡ ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ. ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇದು ಇವತ್ತಿನ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ರೇಟು. ಸೊ ನೋಡ್ತಾ ಇರಬಹುದು, ಇದು ಬಿಗ್ ಸೈಜಲ್ಲಿ ಇದೆ ನೋಡಿ. ಇದು 16 ರೂಪಾಯಿಗೆ 1 ಕೆಜಿ 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಬಿಗ್ ಸೈಜಲ್ಲಿ ಇದೆ. ನೋಡಬಹುದು, ಈರುಳ್ಳಿನ ನೋಡಿದ್ರೆ ಗೊತ್ತಾಗತ್ತೆ. ಡ್ರೈ ಆಗಿದೆ, ಚೆನ್ನಾಗಿ ಡಬಲ್ ಪತ್ತಿ ಇದೆ, ಬಿಗ್ ಸೈಜಲ್ಲಿ ಮತ್ತೆ ರೌಂಡ್ ಶೇಪಲ್ಲಿ ಇದೆ. ನೋಡಬಹುದು, ಇದು 19 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. ಇದು ಕೂಡ ಸೈಜ್ಗಳನ್ನ ನೋಡಬಹುದು. ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ, ಡ್ಯಾಮೇಜ್ ಇಲ್ಲ. ನೋಡಬಹುದು, ಚೆನ್ನಾಗಿರುವಂತಹ ಈರುಳ್ಳಿಗೆ ಒಂದೊಳ್ಳೆ ರೇಟ್ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ನೋಡಬಹುದು, ಸೈಜ್ಗಳನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು. ಇದು ಕೂಡ 19 ರೂಪಾಯಿಗೆ 1 ಕೆಜಿ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಇದು ಕೂಡ ಚೆನ್ನಾಗಿ ಡ್ರೈ ಆಗಿದೆ, ಡಬಲ್ ಪತ್ತಿ ಇದೆ, ಡ್ಯಾಮೇಜ್ ಇಲ್ಲ. ಮೇಯ್ನ್ ಆಗಿ ಇದರಲ್ಲಿ ಡ್ಯಾಮೇಜ್ ಇಲ್ಲ. ನೋಡಿಕೊಂಡು ಇವತ್ತಿನ ಮಾರ್ಕೆಟ್ಗೆ ಬಂದವಾಗ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಬರೋಕ್ಕಾಗಿಲ್ಲ ಅಂದವರು ಈ ತಕ್ಷಣನೇ ಕಾಲ್ ಮಾಡಿ. ಯಾಕಂದರೆ ಇದು ಸ್ಟಾಕು ಖಾಲಿ ಆದ್ರ ಮೇಲೆ ನೀವು ಕಾಲ್ ಮಾಡಿದ್ರೆ ನಿಮಗೆ ಇವತ್ತಿನ ಮಾರ್ಕೆಟ್ನಲ್ಲಿ ಇರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಸಿಗಲ್ಲ. ಈ ತಕ್ಷಣನೇ ವಿಡಿಯೋ ನೋಡಿದ ತಕ್ಷಣನೇ ಕಾಲ್ ಮಾಡಿ. ಇದು 19 ರೂಪಾಯಿ ಕೆಜಿ ಇದೆ, 1900 ರೂಪಾಯಿ ಆಗುತ್ತೆ. ಯಾರೆಲ್ಲ ಗ್ರಾಹಕರು ನೋಡ್ತಾ ಇದ್ದೀರೋ ಕಾಲ್ ಮಾಡಿ. ಹಾಗೆಯೇ ರೈತರು ಯಾರೆಲ್ಲ ನೋಡ್ತಿದ್ದೀರೋ ನೀವು ಕೂಡ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇದು 20 ರೂಪಾಯಿ ಕೆಜಿ ಇದೆ. ನೋಡಬಹುದು, 1 ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ. ಇವತ್ತಿನ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು 20 ರೂಪೀಸ್ ಆಗಿದೆ. ನೋಡಬಹುದು, ಫ್ರೆಶ್ ಆಗಿದೆ, ಬಿಗ್ ಸೈಜಲ್ಲಿ ಇದ್ದಾವೆ, ಡ್ಯಾಮೇಜ್ ಇಲ್ಲ, ಡಬಲ್ ಪತ್ತಿ ಇದೆ, ರೌಂಡ್ ಶೇಪಲ್ಲಿ ಇದೆ. ಸೊ ಸೈಜ್ಗಳನ್ನ ನೋಡಿದ್ರೆ ಗೊತ್ತಾಗತ್ತೆ. ಒಳ್ಳೆ ಡ್ರೈ ಆಗಿರುವಂತಹ ಈರುಳ್ಳಿ ಇದೆ. ಇವತ್ತಿನ ಮಾರ್ಕೆಟ್ನಲ್ಲಿ 20 ರೂಪಾಯಿ 1 ಕೆಜಿ. ಇದು 1 ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ. ಇವತ್ತಿನ ಮಾರ್ಕೆಟ್ಗೆ ಬಂದಿರುವಂತಹ ಗ್ರಾಹಕರಿಗೆ ಒಂದೊಳ್ಳೆ ರೇಟಲ್ಲಿ ಸಿಗ್ತಾ ಇದೆ. ರೈತರಿಗೂ ಕೂಡ ಯಾವುದೇ ರೀತಿ ಮೋಸ ಆಗ್ತಿಲ್ಲ. ಒಂದೊಳ್ಳೆ ರೀತಿಯಲ್ಲಿ ರೇಟು ರೈತರಿಗೂ ಕೂಡ ಒದಗಿಸ್ಕೊಟ್ಟಿದ್ದಾರೆ. ನೋಡಬಹುದು, ಇದು ಕೂಡ 20 ರೂಪಾಯಿಗೆ 1 ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 2000 ರೂಪೀಸ್ ಆಗುತ್ತೆ. ರೈತರು ನೋಡ್ತಿರುವಂತಹ ರೈತರು ಯಶವಂತಪುರ ಮಾರ್ಕೆಟ್ನ ರೇಟು ನಿಮ್ಗೆ ಓಕೆ ಅನ್ನಂಗಿದ್ರೆ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಇಲ್ಲ, ಇನ್ನೂ ಒಂದಿಷ್ಟು ದಿನ ವೆಯ್ಟ್ ಮಾಡ್ತೀವಿ, ರೇಟು ನೀನು ಜಾಸ್ತಿ ಆಗತ್ತೇನೋ ಅಂತ ಹೇಳಿ ನೋಡೋಣ ಅಂತ ಹೇಳಿ ವೆಯ್ಟ್ ಮಾಡೋರು ವೆಯ್ಟ್ ಮಾಡಬಹುದು. ಯಾಕಂದರೆ ರೇಟು ಜಾಸ್ತಿ ಆಗೋವಂಥ ಚಾನ್ಸಸ್ ಇದೆ. ಮಳೆ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಮಳೆ ಬಂದರೆ ರೇಟು ಕೂಡ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಹಾಗೆಯೇ ನೆಕ್ಸ್ಟ್ ಮಂತ್ ಎಲ್ಲ ಜಾಸ್ತಿ ಆಗುವಂಥ ಚಾನ್ಸಸ್ಸು ಇದೆ. ಸೊ ಕಾದು ನೋಡಬೇಕಾಗತ್ತೆ. ಯಶವಂತಪುರ ಮಾರ್ಕೆಟ್ನ ಎವ್ರಿ ಡೇ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎವ್ರಿ ಮಾರ್ನಿಂಗ್ ನಾನು ವೀಡಿಯೋಗಳನ್ನ ಹಾಕಿದ ತಕ್ಷಣವೇ ನೋಟಿಫಿಕೇಶನ್ ನಿಮಗೂ ಕೂಡ ಬರುತ್ತೆ. ನೀವೇ ಫಸ್ಟ್ ವೀಡಿಯೋಗಳನ್ನ ಚೆಕ್ ಮಾಡಬಹುದು. ಹಾಗೆಯೇ ವಿಡಿಯೋ ನೋಡಿದ ತಕ್ಷಣ ನೀವು ಗ್ರಾಹಕರಾಗಿದ್ದರೆ ನಿಮಗೆ ಬೇಕಾಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆನ ಕೊಂಡ್ಕೊಳ್ಬಹುದು. ಹಾಗೆಯೇ ರೈತರು ನೀವು ಕೂಡ ಡೈಲಿ ನಮ್ಮ ಚಾನಲ್ನ ನೋಡಿ ಮಾಹಿತಿನ ನೀವು ಕೂಡ ತಿಳ್ಕೊಳ್ಬಹುದು. ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ. ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು. ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನು 29,449 ಬ್ಯಾಗ್ಸ್ ಬಂದಿದೆ. 105 ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ನೋಡಬಹುದು, ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಅರೈವಲ್ಸು ತೀರಾ ಕಡಿಮೆ ಬಂದಿದೆ.
ನೋಡಿದ್ರಲ್ವ, ಅರೈವಲ್ಸ್ ಕಡಿಮೆ ಬಂದಿದೆ, ಬಟ್ ರೇಟು 20 ರುಪೀಸು 22 ಈ ರೇಂಜಲ್ಲಿ ನಡೀತಾ ಇದೆ. ಸೊ ನೀವು ಕಾದು ನೋಡಬೇಕಾಗತ್ತೆ, ಇನ್ನೂ ರೇಟ್ ಜಾಸ್ತಿ ಆಗಬಹುದಾ ಏನು ಅಂತ ಹೇಳಿಬಿಟ್ಟು. ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ, ಹಾಗೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗೋಣ. ಅದರಲ್ಲಿ ಕರ್ನಾಟಕದ ಆನಿಯನ್ಗೆ ಎಕ್ಸ್ಟ್ರಾ ಸೂಪರ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ 1600 ರೂಪಾಯಿಂದ 1800 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ 1400 ರೂಪಾಯಿಂದ 1600 ರೂಪಾಯಿ ತನಕ ನಡೀತಿದೆ. ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ 500 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ, ಅಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಿಂದ 600 ಬ್ಯಾಗ್ಸ್ ಬಂದಿದೆ. ಆ ಈರುಳ್ಳಿಗೆ 1000 ರೂಪಾಯಿಂದ 1500 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ನಾವು ಚೆಕ್ ಮಾಡೋದಾದರೆ, ಎಕ್ಸ್ಟ್ರಾ ಸೂಪರ್ ಕ್ವಾಲಿಟಿ 80 mm ಇದ್ದಲ್ಲಿ 21 ರೂಪಾಯಿಂದ 22 ರೂಪಾಯಿ ತನಕ ಹೋಗಿದೆ, ಅಂದರೆ 2100 ರೂಪಾಯಿಂದ 2200 ರೂಪಾಯಿ ತನಕ ಹೋಗಿದೆ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1800 ರೂಪಾಯಿಂದ 2000 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಮುಕ್ಕಾಲು 1600 ರೂಪಾಯಿಂದ 1800 ರೂಪಾಯಿ ತನಕ ಹೋಗಿದೆ. ಮೀಡಿಯಮ್ಮು 1400 ರೂಪಾಯಿಂದ 1600 ರೂಪಾಯಿ ತನಕ ಹೋಗಿದೆ. ಗೋಲ್ಟಾ 1000 ರೂಪಾಯಿಂದ 1200 ರೂಪಾಯಿ ತನಕ ಹೋಗಿದೆ. ಗೋಲ್ಟಿ 500 ರೂಪಾಯಿಂದ 1000 ರೂಪಾಯಿ ತನಕ ಹೋಗಿದೆ. ಜೋಡಿ ಚಾಪೆಟಿಗೆ 500 ರೂಪಾಯಿಂದ 1000 ರೂಪಾಯಿ ತನಕ ಹೋಗಿದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1400 ರೂಪಾಯಿಂದ 1600 ರೂಪಾಯಿ ತನಕ ಹೋಗಿದೆ. ಸೊ ಇದರಲ್ಲಿ ಏನೇ ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು. ಹಾಗೆಯೇ ನಿಮ್ಗೇನೇ ಒಂದು ಅರ್ಥ ಆಗಿಲ್ಲ, ನನಗೆ ಗೊತ್ತಾಗ್ತಿಲ್ಲ ಅಂದ್ರೇ ಈ ತಕ್ಷಣವೇ ನೀವು ಕಮೆಂಟ್ ಮೂಲಕ ನೀವು ಕ್ವಶನ್ ಕೇಳ್ಬೋದು. ಹಾಗೆಯೇ ತಕ್ಷಣವೇ ನಿಮಗೂ ಕೂಡ ರಿಪ್ಲೈ ಬರುತ್ತೆ, ವೆಯ್ಟ್ ಏನೋ ನಾವು ಮಾಡಿಸಲ್ಲ. ಹಾಗೆಯೇ ಈ ವಿಡಿಯೋ ನೋಡ್ತಿರುವಂತಹ ರೈತರು ನೀವು ಬೆಳೆದಿರುವಂತಹ ಬೆಳೆ ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ, ಶುಂಠಿ ಯಾವುದು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಜೊತೆಗೆ ನೀವು ಯಾವ ಊರಿಂದ ನೀವು ಕಮೆಂಟ್ ಮಾಡ್ತಿದ್ದೀರಾ, ಹಾಗೆ ಎಷ್ಟು ಕ್ವಿಂಟಲ್ ಇದೆ ನಿಮ್ಮ ಹತ್ರ ಅನ್ನೋದನ್ನ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರೈತರು ನೀವು ಬೆಳೆದಿರುವ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ಕಾಲ್ ಮಾಡಬಹುದು. ಹಾಗೆಯೇ ಇವತ್ತು ನಾಳೆ ಅಥವಾ 1 ವೀಕಲ್ಲಿ ನೀವು ಮಾರಬೇಕು ಅಂದರೆ ನೀವು ಕ್ವಾಲಿಟಿಗಳನ್ನ ಮಾಡ್ಕೊಂಡು ಬನ್ನಿ, ಅಂದರೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ. ನೀವು ಯಾವ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬರ್ತೀರೋ ಆ ರೇಟು ಚೆನ್ನಾಗಿ ಹೋಗುತ್ತೆ. ಸೊ ಆವಾಗ ನಿಮಗೆ ಒಂದು ಬೆಟರ್ ರೇಟ್ ಸಿಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗೆಯೇ ನೀವು ಇಲ್ಲಿಗೆ ಬಂದ್ರ ಮೇಲೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಮಗೆ ಗೇಟ್ ಪಾಸ್ ಸಿಗತ್ತೋ ಸಿಗಲ್ವೋ, ಅಂಗಡಿಗಳು ಸಿಗತ್ತೋ ಸಿಗಲ್ವೋ, ಒಂದು ಒಳ್ಳೆ ಅಂಗಡಿಗಳನ್ನ ನೋಡಬೇಕು ಅಂತ ಹೇಳಿ ನೀವು ನೋಡೋದಾದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಿಮಗೆಲ್ಲ ರೀತಿಯ ಮಾಹಿತಿನೂ ಸಿಗುತ್ತೆ, ಅಂಗಡಿ ಸಿಗುತ್ತೆ, ಗೇಟ್ ಪಾಸ್ ಸಿಗುತ್ತೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.